ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಫ್ರೆಂಡ್ಸ್? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಇವತ್ತು ನನ್ನ ಫ್ಯಾಟ್ ಲಾಸ್ ಜರ್ನಿ 28ನೇ ದಿವಸ ಆಗಿರುತ್ತೆ. ನನ್ನ ಫುಡ್ ರೂಟೀನ್ ಹೇಗಿತ್ತು, ಇವತ್ತಿನ ಡೇನ ಹೇಗೆ ಕಂಪ್ಲೀಟ್ ಮಾಡಿದೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇನ್ನು ಯಾರು ಫಸ್ಟ್ ಟೈಮ್ ನನ್ನ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಬೆಳಗ್ಗೆನೇ ನಾನು ತೊಗೋತಾ ಇದ್ದೀನಿ. ಫಸ್ಟು ಒಂದು ಡಿಟಾಕ್ಸ್ ಡ್ರಿಂಕನ್ನು ತೊಗೋತಾ ಇದ್ದೀನಿ. ಈ ಚಿಯಾ ಸೀಡ್ಸ್ ಡಿಟಾಕ್ಸ್ ಡ್ರಿಂಕ್ ಬಗ್ಗೆ ನಾನು ತುಂಬ ವಿಡಿಯೋಸ್ಗಳಲ್ಲಿ ಶೇರ್ ಕೂಡ ಮಾಡಿದ್ದೀನಿ. ನೋಡಿಲ್ಲ ಅಂದರೆ ಬೇರೆ ನನ್ನ ಮೊದಲಿನ ವೀಡಿಯೋಸ್ನ ನೀವು ಚೆಕ್ಔಟ್ ಮಾಡಿ. ಅದರಲ್ಲಿ ನನ್ನ ಈ ಒಂದು ಚಿಯಾ ಸೀಡ್ಸ್ ಬಗ್ಗೆ ಕೂಡ ನಾನು ಒಂದು ವಿಡಿಯೋನ ಮಾಡಿದ್ದೀನಿ. ಹಾಗಾಗಿ ನಾನು ಇವತ್ತು ಅದನ್ನು ತಗೋತಾ ಇದ್ದೀನಿ. ನನಗೆ ಬೇರೆ ಫ್ಯಾಟ್ ಕಟ್ಟರ್ ಡ್ರಿಂಕಿಗಿಂತ ಇದು ಇಷ್ಟ ಆಗುತ್ತಪ್ಪ. ನನಗೆ ಯಾವುದಕ್ಕಿಂತನೂ ಇದು ಚೆನ್ನಾಗಿ ಇಷ್ಟ ಆಗುತ್ತೆ. ಯಾಕೋ ಗೊತ್ತಿಲ್ಲ, ನನ್ನದು ಫೇವ್ರೇಟ್ ಅಂತಲೇ ಹೇಳ್ಬೋದು. ಬೇರೆ ಫ್ಯಾಟ್ ಕಟ್ಟರ್ ಡ್ರಿಂಕು ತುಂಬ ಜನ ಹೇಳ್ತಾರೆ ಜೀರಿಗೆ ವಾಟರ್ ತೊಗೊಳ್ಳಲ್ಲ ಅಂತ ಏನಿಲ್ಲ, ತೊಗೊಂಡಿದ್ದೀನಿ ಜೀರಿಗೆ ವಾಟರು, ಆಮೇಲೆ ಇದು ಏನಂತಾರಪ್ಪ ಸಿನಮನ್ ವಾಟರು, ಹೀಗೆ ಬೇರೆ ಬೇರೆ ಥರದ್ದು ಫ್ಯಾಟ್ ಕಟ್ಟರ್ ಡ್ರಿಂಕ್ ಎಲ್ಲ ಇದ್ದಾವೆ. ನನಗೆ ಈ ಥರದ ಡಿಟಾಕ್ಸ್ ಡ್ರಿಂಕ್ ಇಷ್ಟ ಆಗುತ್ತೆ. ಇನ್ನು ಫುಡ್ ಡಯಟು ಅಂತ ಹೇಳಿ ಗ್ರೀನ್ ಜ್ಯೂಸ್ ಎಲ್ಲ ಕುಡಿತಾರೆ. ಅವರಿಂದ ಆಗುತ್ತೆ ಅಂತ ಮೇ ಬಿ ಕುಡಿಬೋದು, ನನಗೆ ಆಗೋದಿಲ್ಲ. ನನಗೇನಾಗುತ್ತೆ, ನಾನು ಅದನ್ನು ಮಾಡೋಕ್ಕೆ ಸಾಧ್ಯ. ನಾನು ನಿಮಗೂ ಅಷ್ಟೇ ಹೇಳೋದು ಫ್ರೆಂಡ್ಸ್. ಇವಾಗ ನೀವು ಜೀರಿಗೆ ವಾಟರ್ ತೊಗೋತಾ ಇದ್ದಾರೆ ಅಂಥೇಳಿ ನೀವು ಜೀರಿಗೆ ವಾಟರ್ ತೊಗೋಬೇಕಂತ ಏನಿಲ್ಲ. ಅವರು ನಿಮಗೆ ಬೆಳಗ್ಗೆನೇ ಗ್ರೀನ್ ಜ್ಯೂಸ್ ತೊಗೋತಾರೆ ಅಂಥೇಳಿ ನೀವು ಗ್ರೀನ್ ಜ್ಯೂಸ್ ತೊಗೋಬೇಕಂತ ಏನಿಲ್ಲ. ನಿಮಗೆ ಯಾವುದು ಕಂಫರ್ಟೇಬಲು ಅಂತ ಅದನ್ನು ಮಾತ್ರ ತೊಗೊಳ್ಳಿ. ನಾವು ತಿನ್ನೋ ಫುಡ್ಡು ನಮಗಿಷ್ಟ ಆಗಿ ನಾವು ತಿನ್ನಬೇಕೇ ಹೊರತು ಬೇರೆಯವ್ರು ಏನೋ ತಿಂತಾ ಇದ್ದಾರೆ ಅಂತ ನೀವು ತಿನ್ನಕ್ಕೆ ಹೋಗಬೇಡಿ. ನಿಮ್ಮ ಒಂದು ಫುಡ್ ರುಟೀನು, ನಿಮ್ಮ ಮನೇಲಿ ಮಾಡೋ ಒಂದು ಫುಡ್ಡು ಹೇಗಿರುತ್ತೆ ಅದು ನಿಮಗೆ ಮಾತ್ರ ಗೊತ್ತಿರುತ್ತೆ. ಹಾಗಾಗಿ ನೀವು ಏನೇ ಮಾಡಿದಾರ ಮನೆಯಲ್ಲಿ, ಚಪಾತಿ ಮಾಡಿದಾರ, ಚಪಾತಿ ತಿನ್ಕೊಳ್ಳಿ. ಚಪಾತಿನೇ ನೀವು ಹೆಲ್ದಿಯಾಗಿ ಮಾಡ್ಕೊಂಡು ತಿನ್ಕೊಳ್ಳಿ ಅಂತ ಹೇಳ್ತೀನಿ ಹೊರತು ನಾನು ಚಪಾತಿ ಅವರು ರಾಗಿ ಮುದ್ದೆ ತಿಂತಾ ಇದ್ದಾರೆ, ಇಲ್ಲ ಅವರು ಬೇರೆ ಥರದ್ದು ತಿಂತಾ ಇದ್ದಾರೆ, ನಾನಾಗಿ ತಿಂತಾ ಇದ್ದೀನಿ, ಅದಕ್ಕೆ ನನ್ನ ವೆಯ್ಟ್ ಲಾಸ್ ಆಗ್ತಾ ಇಲ್ಲ. ಇದು ಯಾವತ್ತೂ ಸಾಧ್ಯ ಇಲ್ಲ ಫ್ರೆಂಡ್ಸ್. ಅವ್ರವ್ರ ಬಾಡಿ ಟೈಪ್ ಮೇಲೆ, ಅವರವರ ಒಂದು ಮೆಟಬಾಲಿಸಮ್ ಮೇಲೆ ಅವರ ವೇಟ್ ಅನ್ನೋದು ಡಿಪೆಂಡ್ ಆಗುತ್ತೆ ಹೊರತು ನಾವು ತಿನ್ನೋ ಫುಡ್ ಮೇಲೆ ಖಂಡಿತ ಆಗೋದಿಲ್ಲ. ಹಾಗಾಗಿ ನಾನು ಎಲ್ಲರಿಗೂ ಹೇಳೋದೇನಪ್ಪ ಅಂತಂದರೆ, ನಾನು ಪ್ರತಿ ವಿಡಿಯೋನಲ್ಲಿ ಹೇಳ್ತಾ ಇರ್ತೀನಿ, ಮನೇಲಿ ಏನು ಮಾಡ್ತಿದ್ದಾರೆ ಅದನ್ನೇ ತಿನ್ಕೊಳ್ಳಿಪ್ಪ ಅಂತಲೇ ಹೇಳೋದು ಬಿಟ್ಟು, ನೀವು ಈ ಥರ ಡಯಟು ಅಂತ ಹೇಳಿ ಅದಕ್ಕೆ ಅಂತ ಒಂದು ಸಪ್ರೇಟಾಗಿ ನೀವು ಮಾಡಿಕೊಂಡ್ರೆ ಮಾಡ್ಕೋಬೋದು, ಇಲ್ಲ ಅಂತ ನಾನು ಹೇಳೋದಿಲ್ಲ. ಇದು ಸ್ವಲ್ಪ ಗೃಹಿಣಿಯರಿಗೆ, ಹೌಸ್ ವೈಫ್ಗೆ ಕಷ್ಟ ಆಗುತ್ತೆ. ಮನೇನೆಲ್ಲ ನೋಡಿಕೊಂಡು ಮಕ್ಕಳನ್ನ ನೋಡಿಕೊಂಡು ಮಾಡೋದೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಹೇಳ್ತಾ ಇರೋದು. ಇನ್ನು ನಿಮ್ಮಿಂದ ಆಗುತ್ತೆ, ನಾನು ಸಪ್ರೇಟಾಗಿ ನನಗೆ ಸ್ಪೆಷಲಾಗಿ ಮಾಡ್ಕೋತೀನಿ, ಸ್ಮೂತಿ ಮಾಡ್ಕೋತೀನಿ ಅಂತ ಹೇಳಿ ಮಾಡ್ಕೊಳ್ಳಿದ್ರೆ ಖಂಡಿತ ಮಾಡ್ಕೊಳ್ಳಿ, ಒಳ್ಳೆಯದೇ. ಇನ್ನು ತುಂಬ ದಿವಸಗಳಾಗಿತ್ತು ನಾನು ಈ ಸೀಡ್ಸ್ನ ಫ್ರೈ ಮಾಡಿ ಇಟ್ಕೋಬೇಕಂತ ಹೇಳಿ ಅನ್ಕೋತಾ ಇದ್ದೆ. ಏನಪ್ಪ ಅದಕ್ಕೆ ಟೈಮೇ ಕೂಡ ಬಂದಿರಲಿಲ್ಲ, ಮುಹೂರ್ತನೇ ಕೂಡ ಬಂದಿರಲಿಲ್ಲ ಅನಿಸುತ್ತೆ. ಸ್ವಲ್ಪ ಅದು ಹಸಿ ಇತ್ತು, ಫ್ರೈಡ್ ಸೀಡ್ಸ್ ಅಲ್ಲ ಇದು. ಇಲ್ಲಿ ನಾನು ತೊಗೊಂಡಿರೋದು ಸನ್ಫ್ಲವರ್ ಸೀಡ್ಸು, ಪಂಪ್ಕಿನ್ ಸೀಡ್ಸು. ಇದು ಡೇಟ್ ಎಕ್ಸ್ಪೈರ್ ಆಗೋಕ್ಕೆ ಕೂಡ ಬಂದುಬಿಟ್ಟಿತ್ತು, ಆದರೂ ನಾನು ಅದನ್ನು ತಿನ್ನೋಕ್ಕೆ ಆಗ್ತಿಲ್ಲ. ಅದನ್ನೇ ಹೇಳಿಲ್ವಾ, ನಾವು ಒಂದೊಂದು ಸರ್ತಿ ಹೆಂಗಾಗ್ಬಿಡ್ತೀವಿ ಅಂದರೆ ತುಂಬ ಲೇಜಿ ಆಗಿಬಿಡ್ತೀವಿ. ಇನ್ನು ನಾನಂತೂ ಹೆಂಗಪ್ಪ ಅಂತಂದರೆ, ಮಕ್ಕಳ ಸ್ಕೂಲ್ ಆಲ್ರೆಡಿ ಆಗಿಬಿಟ್ಟಿದೆ, ಫುಲ್ಲು ಲೇಜಿ ಆಗಿಬಿಟ್ಟಿದ್ದೀನಿ. ಹೆಂಗೆ ಮನೆ ಕ್ಲೀನ್ ಮಾಡಿದೆ ಗೊತ್ತಿಲ್ಲ, ಬಟ್ ಹಬ್ಬಕ್ಕೆ ಅಂತ ಮನೆಯಷ್ಟು ಕ್ಲೀನ್ ಮಾಡ್ಕೊಂಡ್ಬಿಟ್ಟೆ. ಇನ್ನು ಅಡುಗೆ ಮಾಡಲೇಬೇಕು, ಅನಿವಾರ್ಯ, ಹಾಗಾಗಿ ಮಾಡ್ತಾ ಇದ್ದೀವಿ ಅಷ್ಟೇ. ಸ್ವಲ್ಪ ಎದ್ದೇಳೋದೆಲ್ಲ ಲೇಟ್ ಆಗ್ತಾಯಿದೆ ಇವಾಗ. ಮಕ್ಕಳು ಮನೇಲಿರೋದ್ರಿಂದ ಮಕ್ಕಳು ಲೇಟಾಗಿ ಎದ್ದೇಳ್ತಾರೆ. ಎದ್ದು ಏನು ಮಾಡೋದಪ್ಪ ಅಂತೇಳಿ ಸ್ವಲ್ಪ ಲೇಟಾಗಿ ಎದ್ದೇಳ್ತಾ ಇರೋದು. ಹಾಗಾಗಿ ಇವತ್ತು ಫೈನಲ್ ಆಗಿ ಮಾಡ್ಕೊಳ್ಳೋಣ, ಫ್ರೈ ಮಾಡಿ ಇಟ್ಕೊಳ್ಳೋಣ, ಈವ್ನಿಂಗ್ ಸ್ನ್ಯಾಕ್ಸಿಗೆ ತಿನ್ನೋಕ್ಕಾಗತ್ತೆ ಅಂಥೇಳಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈ ಥರ ಸೀಡ್ಸ್ನ ತರಿಸ್ಕೊಂಡು ಇಟ್ಕೊಳ್ಳಿ. ನಿಮ್ಗೆ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅನಿಸಿದಾಗ ತಿನ್ಬೋದು ಹೆಲ್ದಿಯಾಗಿ. ನಾನು ಅದೇ ಹೇಳ್ತಾ ಇದ್ದೀನಿ, ನೀವು ಮಾತ್ರ ಅಲ್ಲ, ಮನೇಲಿ ಎಲ್ಲರೂ ತಿನ್ಬೋದು, ಮಕ್ಕಳಿಗೆ ಕೊಡಿ, ಎಲ್ಲರಿಗೂ ಒಳ್ಳೆಯದೇ ಇದು. ಸ್ವಲ್ಪ ಇದು ಟೇಸ್ಟಿಯಾಗಿ ಬರಲಿ ಅಂತ ಸ್ವಲ್ಪ ಸಾಲ್ಟ್ ವಾಟರ್ನ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ಲೋ ಫ್ಲೇಮಲ್ಲೇ ಇಟ್ಟು ಫ್ರೈ ಮಾಡಿ, ಇಲ್ಲ ತುಂಬ ಬೇಗ ಇದು ಕಪ್ಪಾಗಿಬಿಡುತ್ತೆ, ಕೈ ಅನ್ಸಕ್ಕೆ ಶುರು ಆಗಿಬಿಡುತ್ತೆ ಅದಾದಮೇಲೆ ತುಂಬ ಫ್ರೈ ಜಾಸ್ತಿ ಮಾಡಿದ್ರೆ. ಹಾಗಾಗಿ ಸ್ವಲ್ಪ ಲೋ ಫ್ಲೇಮಲ್ಲಿಟ್ಟೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಇಲ್ಲ ನಿಮಗೆ ಫ್ರೈಡು ಸಿಗುತ್ತೆ, ಫ್ರೈ ಮಾಡಿರೋಂಥ ರೋಸ್ಟೆಡ್ ಸಿಗುತ್ತೆ ನಿಮಗೆ ಆನ್ಲೈನಲ್ಲಿ, ಅದನ್ನು ಕೂಡ ನೀವು ತರಿಸ್ಕೊಂಡು ತಿನ್ಕೋಬೋದು.
ಇನ್ನು ಉಳಿದಿರೋದು 2 ದಿವಸ ಈ ಒಂದು ಮಂತ್ ಕಂಪ್ಲೀಟ್ ಆಗೋಕ್ಕೆ. ಇನ್ನು ನೆಕ್ಸ್ಟ್ ಇದು ಒಂದು ಜರ್ನಿ ಹೋಗ್ತಾನೇ ಇರುತ್ತೆ ಫ್ರೆಂಡ್ಸ್. ಎಲ್ಲಿವರೆಗೂ ಹೋಗುತ್ತಪ್ಪ ಅಂತಂದರೆ ನಂದು ವೇಟ್ ಟಾರ್ಗೆಟ್ ರೀಚ್ ಆಗಬೇಕು, ಅಲ್ಲಿವರೆಗೂ ಈ ವೇಟ್ ಲಾಸ್ ಜರ್ನಿ ಹೋಗ್ತಾನೆ ಇರುತ್ತೆ. ವೇಟ್ ಲಾಸ್ ಜರ್ನಿ ಅಂತ ಅಂದ್ಕೊಳ್ಳಿ, ಫ್ಯಾಟ್ ಲಾಸ್ ಜರ್ನಿ ಅಂತ ಅಂದ್ಕೊಳ್ಳಿ, ನನಗೆ ವೇಟ್ ಲಾಸ್ಗಿಂತ ಫ್ಯಾಟ್ ಲಾಸ್ ತುಂಬ ಬೇಕಾಗಿದೆ. ಹಾಗಾಗಿ ಇನ್ನು 2 ತಿಂಗಳಿದೆ, ಏಪ್ರಿಲ್ ಮೇ. 1 ತಿಂಗಳಿಗೆ 5 ಕೆ ಜಿ ಅಂತ ಟಾರ್ಗೆಟ್ ಇಟ್ಟಿರೋದು. ಖಂಡಿತ ಆಗುತ್ತೆ, ನಾನು ಖಂಡಿತ ಹೇಳ್ತೀನಿ. 1 ತಿಂಗಳಲ್ಲಿ 5 ಕೆ ಜಿ ಕಷ್ಟನೇ ಅಲ್ಲ ಫ್ರೆಂಡ್ಸ್. ಸ್ವಲ್ಪ ನಾವು ಡೆಡಿಕೇಟೆಡ್ ಆಗಿ ಇಲ್ಲ ಮಾಡ್ಕೊಳ್ಳೇಬೇಕು ಒಂದು 5 ಕೆ ಜಿ ಅಂತೇಳಿ ಅಂದ್ಕೊಂಡ್ರೆ ಖಂಡಿತ ಆಗುತ್ತೆ. ಆದರೆ ಏನು ಮಾಡೋಕ್ಕಾಗಲ್ಲ, ಕೆಲವೊಂದು ಸರ್ತಿ ಚೀಟ್ ಮೀಲ್ ಆಗುತ್ತೆ. ಕೆಲವೊಂದ್ಸಲಿ ಹಬ್ಬಗಳು ಬಂದಾಗ ನಾವು ಸ್ವಲ್ಪ ಅದು ಮೇಂಟೈನ್ ಮಾಡೋಕ್ಕಾಗಲ್ಲ. ಆ ಥರ ಎಲ್ರಿಗೂ ಆಗುತ್ತೆ. ನಾವು ಯಾರೂ ಫರ್ಮ್ ಆಗಿ ನಾವು ಮನುಷ್ಯರು ಫ್ರೆಂಡ್ಸ್ ಎಲ್ಲರೂ ಹೇಗಿರ್ತಾರೆ ನಾವು ಹಾಗೆ ಅಲ್ವಾ. ಒಂದು ದಿವಸ ಆ ಕಡೆ ಈ ಕಡೆ ಆಗುತ್ತೆ. ಆದರೆ ಅದನ್ನೇ ಕಂಟಿನ್ಯೂ ಮಾಡದೆ ಮತ್ತೆ ನಾವು ಬ್ಯಾಕ್ ಟು ರೂಟೀನ್ ಬರಬೇಕು. ಸ್ವಲ್ಪ ಕಾನ್ಷಿಯಸ್ ಆಗಿ ನಮ್ಮ ಒಂದು ಫೋಕಸ್ಸು ಎಲ್ಲಿದೆ ಅದನ್ನು ಮಾಡಿಕೊಂಡು ಮಾಡ್ತಾ ಹೋದರೆ 100% 4ರಿಂದ 5 ಕೆ ಜಿ ಅಂತೂ ಪಕ್ಕಾ 100% ಹೇಳ್ತೀನಿ, ಖಂಡಿತ ಆಗೇ ಆಗುತ್ತೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾನು ನಾರ್ಮಲಾಗಿ 3 ಕೆ ಜಿ ಕಮ್ಮಿ ಆಗಿದ್ದೀನಿ. ನಾನೇ ಅಂದ್ಕೊಂಡೇ ಇರಲಿಲ್ಲ 3 ಕೆ ಜಿ ಕಡಿಮೆ ಆಗ್ತೀನಿ ಅಂತ ಹೇಳಿ. ನಾನು ಗೆಸ್ ಕೂಡ ಮಾಡಿರಲಿಲ್ಲ. ಹೆಂಗಪ್ಪ ಆಯಿತು ನನಗೆ ಅವಾಗವಾಗ ಒಂದು ಸ್ವಲ್ಪ ಫೀಲ್ ಆಗ್ತಾ ಇರುತ್ತೆ, ಏನಕ್ಕಪ್ಪ ಅಂದರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡಿದರೆ, ವರ್ಕೌಟ್ ಎಲ್ಲ ಮಾಡಿದರೆ 5 ಕೆ ಜಿ ಕಮ್ಮಿ ಆಗೇ ಬಿಡ್ಬೋದಾಗಿತ್ತು ಅಂತ ಹೇಳಿ. ಹಾಗಾಗಿ ನಾನು ಎಲ್ಲರಿಗೂ ಹೇಳೋದಂದ್ರೆ ಖಂಡಿತ 5 ಕೆ ಜಿ ಅಂತೂ ಮಾಡ್ಕೋಬೋದು ಈಸಿಯಾಗಿ. ಈ ಸಮ್ಮರಲ್ಲಂತೂ ಇನ್ನೂ ಈಸಿಯಾಗಿ ಮಾಡ್ಕೋಬೋದು. ಸ್ವೆಟಿಂಗ್ ಜಾಸ್ತಿ ಆಗುತ್ತೆ, ನೀರು ಜಾಸ್ತಿ ಕುಡಿತೀವಿ, ಅಷ್ಟೊಂದು ಹಸಿವಾಗೋದಿಲ್ಲ ಅಲ್ಲ ಕಂಪೇರ್ ಟು ನಾವು. ಅದೇ ನೀವು ಚಳಿಗಾಲದಲ್ಲಿ ನೋಡಿ ಈವ್ನಿಂಗ್ ಏನಾದರೂ ತಿನ್ನಬೇಕು ಅನಿಸುತ್ತೆ, ಹಸಿವು ಆಗುತ್ತೆ, ನೀರು ಕುಡಿಯೋಕ್ಕಾಗೋದಿಲ್ಲ ಜಾಸ್ತಿ. ಅದಕ್ಕೆ ನಾನು ಹೇಳೋದು, ಇನ್ನು ಯಾರೆಲ್ಲ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅನ್ನೋರಿಗೆ ಇದು ಬೆಸ್ಟ್ ಟೈಮ್ ಅಂತ ನಾನು ಹೇಳೋದು. ಎಷ್ಟು ಲೇಸಿ ಆಗಿದ್ದೀನಿ ಅಂದರೆ, ಒಂದು ಹೇರ್ಗೆ ನೀಟಾಗಿ ಆಯಿಲ್ ಹಚ್ಕೊಂಡಿಲ್ಲ, ಯಾವುದು ಪ್ಯಾಕ್ ಹಾಕ್ಕೊಂಡಿರಲಿಲ್ಲ. 1 ತಿಂಗಳಿಂದ ಹಿಂಗೆ ಆಗಿಬಿಟ್ಟಿತ್ತು. ಸರಿ ಇವತ್ತು ಏನೋ ಸ್ವಲ್ಪ ಎನರ್ಜಿ ಬಂದು ಆ್ಯಕ್ಟಿವ್ ಆಗಿಬಿಟ್ಟಿದೆ. ಅದೊಂದು ಯಾವುದಾದ್ರೂ ಒಂದು ಪ್ಯಾಕ್ ಹಾಕ್ಕೊಂಡ್ಬಿಡೋಣ ಅಂತೇಳಿ ಮೆಂತ್ಯ ಪ್ಯಾಕನ್ನು ಹಾಕ್ಕೊಳ್ಳೋಣ ಅಂತೇಳಿ. ಹೇರ್ ಕಟ್ ಎಲ್ಲ ಮಾಡ್ಕೊಂಡ್ಮೇಲೆ ಹೇರ್ ಕೇರೇ ಮಾಡ್ತಾ ಇಲ್ಲ ನಾನು, ಅದು ಹಾಗಾಗ್ಬಿಟ್ಟಿದೆ. ಲಾಂಗ್ ಇತ್ತು ನನ್ನ ಹೇರು, ಸ್ವಲ್ಪ ನನಗೆ ಮ್ಯಾನೇಜ್ ಮಾಡೋದು ಕಷ್ಟ ಆಗಿ ಹೇರ್ ಕಟ್ ಮಾಡ್ಕೊಂಡಿದ್ದೆ. ಬಟ್ ಲೆಂತ್ ಬೇಗ ಬಂದುಬಿಡುತ್ತೆ, ಅದೇನು ಪ್ರಾಬ್ಲಮ್ ಇಲ್ಲ ನಂದು. ಇನ್ನು ನೈಟ್ ಡಿನ್ನರ್ಗೆ ರಾಗಿ ದೋಸೆನ ಮಾಡ್ಕೊಂಡಿದ್ದೆ. ಇಡ್ಲಿ ಹಿಟ್ಟು ಉಳ್ಕೊಂಡಿತ್ತು, ಅದರಲ್ಲಿ ರಾಗಿ ಹಿಟ್ಟನ್ನು ಸೇರಿಸಿ ದೋಸೆ ಮಾಡಿಕೊಂಡು ನೈಟ್ ಡಿನ್ನರ್ಗೆ 2 ದೋಸೆ ತೊಗೊಂಡಿದ್ದೀನಿ. ವಾಲ್ನಟ್ಟು, 4 ಬಾದಾಮು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.